ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿಯಿಂದ 3ನೇ ಅಧ್ಯಾಯವನ್ನ ತಿಳ್ಕೊಳ್ಳೋಣ ಇವತ್ತು. ಧೃತರಾಷ್ಟ್ರ ಹೇಳ್ತಾನೆ, ಮಹಾಬುದ್ಧೆ ಅಂತಂದ್ರೆ ಮಹಾಬುದ್ಧಿಯುಳ್ಳವನೇ ಅಂತ ಅರ್ಥ. ನೀನು ಮತ್ತೆ ನನಗೆ ಧರ್ಮ ಮತ್ತೆ ಅರ್ಥದಿಂದ ಕೂಡಿರುವಂತ ಮಾತುಗಳನ್ನ ಹೇಳು. ಇದನ್ನ ಕೇಳಿ ನನಗೆ ತೃಪ್ತಿನೇ ಆಗ್ತಾ ಇಲ್ಲ. ಈ ವಿಷಯದಲ್ಲಿ ನೀನು ಅದ್ಭುತವಾಗಿ ಮಾತಾಡ್ತಾ ಇದೀಯಾ. ಅಂದರೆ ನೀನು ಹೇಳ್ತಾ ಇರುವಂಥ ವಿಷಯ ತುಂಬ ಅದ್ಭುತವಾಗಿದೆ. ಆದರೆ ಇಷ್ಟು ಹೇಳಿ ನಿಲ್ಲಿಸ್ತಾ ಇದೆಯಲ್ಲ, ನನಗಿನ್ನೂ ತೃಪ್ತಿ ಆಗಿಲ್ಲ, ಇನ್ನೂ ಕೇಳಬೇಕು ಅನ್ನಿಸ್ತಾ ಇದೆ. ಸೊ ಧರ್ಮ ಮತ್ತು ಅರ್ಥದ ಮಾತುಗಳನ್ನು ನನಗಿನ್ನೊಂದಷ್ಟು ತಿಳಿಸು ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ವಿದುರ ಹೇಳ್ತಾನೆ, ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡೋದು ಮತ್ತು ಎಲ್ಲ ಜೀವಿಗಳ ಜೊತೆ ಕೋಮಲವಾಗಿ ನಡ್ಕೊಳ್ಳೋದು, ಈ ಎರಡು ಒಂದೇ ಸಮಾನವಾಗಿದೆ. ನೋಡಿ, ಇದರಿಂದ ನಾವು ಅರ್ಥ ಮಾಡ್ಕೋಬೇಕು. ನಾವು ತೀರ್ಥಗಳಲ್ಲಿ ಹೋಗಿ ಅಷ್ಟು ದೂರ ಹೋಗಿ ಕಷ್ಟಪಟ್ಟು ಸ್ನಾನ ಮಾಡೋದ್ರಿಂದ ಏನು ಫಲ ಬರುತ್ತೋ, ನಾವು ಬೇರೆಯವರ ಜೊತೆ ಕೋಮಲವಾಗಿ ನಡ್ಕೊಳ್ಳೋದು ಅಂದರೆ ಅವ್ರ ಮನಸ್ಸಿಗೆ ನೋವಾಗದೆ ಇರೋ ಹಾಗೆ, ತೊಂದರೆ ಕೊಡದೆ ಇರೋ ಹಾಗೆ ನಡ್ಕೊಳ್ತೀವಲ್ವಾ, ಅದೆರಡು ಒಂದೇ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೋಮಲವಾಗಿ ನಡ್ಕೊಳ್ಳೋದಕ್ಕೆ ವಿಶೇಷವಾದಂಥ ಮಹತ್ವ ಇದೆ. ಆಮೇಲೆ ಹೇಳ್ತಾನೆ, ನೀವು ನಿಮ್ಮ ಮಕ್ಕಳಾದಂತಹ ಕೌರವರು ಮತ್ತು ಪಾಂಡವರು ಇಬ್ಬರ ಜೊತೆ ಕೂಡ ಸಮಾನ ರೂಪದಿಂದ ಕೋಮಲವಾಗಿ ನಡ್ಕೊಳ್ಳಿ. ಅಂದರೆ ಯಾವುದೇ ಭೇದ ಭಾವ ಮಾಡಬೇಡಿ. ನಿಮ್ಮ ಮಕ್ಕಳು ಮತ್ತು ನಿಮ್ಮ ತಮ್ಮನ ಮಕ್ಕಳು ಬೇರೆ ಅಂತ ಭೇದ ಭಾವ ಮಾಡದೆ, ಅವ್ರಿಗೆ ದುಃಖ ಕೊಡದೆ, ಅವ್ರ ಮನ್ಸಿಗೆ ನೋವಾಗದೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಈ ರೀತಿ ಮಾಡೋದ್ರಿಂದ ಈ ಲೋಕದಲ್ಲಿ ಮಹಾನ್ ಯಶಸ್ಸನ್ನು ಗಳಿಸಿ ನೀವು ಸತ್ತ ಮೇಲೆ ಸ್ವರ್ಗಲೋಕಕ್ಕೆ ಹೋಗ್ತೀರಾ. ಆಮೇಲೆ ಹೇಳ್ತಾನೆ, ಪುರುಷ ಶ್ರೇಷ್ಠನೇ. ಯಾಕೆ ಪುರುಷ ಶ್ರೇಷ್ಠನೇ ಅಂತ ಕರೆಯೋದು ಅಂತಂದರೆ, ರಾಜ ಅಲ್ವಾ. ಸೊ ಈ ಮನುಷ್ಯರಲ್ಲಿ ಶ್ರೇಷ್ಠನಾಗಿರುವಂಥ ಒಂದು ಪದವಿಯಲ್ಲಿ ಕೂತಿರೋನು ರಾಜ ಅಂತಂದರೆ, ಅದಕ್ಕಿಲ್ಲಿ ಪುರುಷ ಶ್ರೇಷ್ಠನೇ ಅಂತ ಕರಿತಾ ಇದ್ದಾನೆ. ಈ ಲೋಕದಲ್ಲಿ ಎಲ್ಲಿವರೆಗೆ ಮನುಷ್ಯನ ಪಾವನ ಕೀರ್ತಿಯ ಗಾನ ಮಾಡಲಾಗುತ್ತೋ, ಅಂದರೆ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಿದರೆ ಅವನ ಹೊಗಳಿಕೆ ಮಾಡ್ತಾರೋ, ಅಲ್ಲಿ ತನಕ ಅವನು ಸ್ವರ್ಗಲೋಕದಲ್ಲಿ ಪ್ರತಿಷ್ಠಿತನಾಗ್ತಾನೆ. ಯಾರು ಒಳ್ಳೆ ರೀತಿಯಲ್ಲಿ ಯಾರಿಗೂ ನೋವು ಆಗದೆ ಇರುವ ಹಾಗೆ ನಡ್ಕೊಳ್ತಾನಲ್ಲ ಅಂಥ ವ್ಯಕ್ತಿ. ಈ ವಿಷಯದಲ್ಲಿ ಆ ಪ್ರಾಚೀನ ಇತಿಹಾಸದ ಉದಾಹರಣೆಯನ್ನು ಕೊಡ್ತಾರೆ. ಅದರಲ್ಲಿ ಕೇಶಿನಿಗೋಸ್ಕರ ಸುಧನ್ವನ ಜೊತೆ ವಿರೋಚನನ ವಿವಾದ ಇದೆಯಲ್ಲ, ಅದರ ವರ್ಣನೆ ಇದೆ. ಅಂದರೆ ಈಗ ಯಾರಿಗಾದ್ರೂ ಒಳ್ಳೆ ವ್ಯಕ್ತಿಯ ಒಂದು ವಿಷಯವನ್ನು ಹೇಳಬೇಕಾದ್ರೆ ಹಿಂದೆ ಪುರಾಣದಲ್ಲಿ ನಡೆದಿರುವಂಥ ಘಟನೆ ಹೇಳ್ತಾರೆ. ಅಂದರೆ ಆಯಾ ಸಂದರ್ಭಕ್ಕೆ ಯಾವ ಘಟನೆಯನ್ನು ಯೂಸ್ ಮಾಡಬೇಕೋ ಇತಿಹಾಸದಿಂದ ತಗೊಂಡು, ನೋಡಿ ಇಂಥವ್ರು ಈ ರೀತಿ ಮಾಡಿದ್ರು ಅಂತ ಅಂದ್ಬಿಟ್ಟು ಉದಾಹರಣೆ ಕೊಡ್ತಾರಲ್ಲ, ಅದೇ ರೀತಿಯಲ್ಲಿ ಕೇಶಿನಿಗೋಸ್ಕರ ಸುಧನ್ವನ ಜೊತೆ ವಿರೋಚನ ಇಬ್ರು ವಿವಾದ ನಡೆದಿರುತ್ತಲ್ಲ, ಆ ವರ್ಣನೆ ಇದೆ ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ಆ ಒಂದು ಘಟನೆ ಏನು ಅನ್ನೋದನ್ನ ಈಗ ವರ್ಣನೆ ಮಾಡ್ತಾನೆ. ಅವನು ಹೇಳ್ತಾನೆ, ರಾಜನೇ, ಒಂದು ಸಮಯದ ಮಾತಿದು. ಅಂದರೆ ಹಿಂದೆ ಯಾವಾಗಲೋ ನಡೆದಿರುವಂತಹ ಒಂದು ಘಟನೆ ಇದು. ಕೇಶಿನಿ ಅನ್ನುವಂಥ ಹೆಸರಿನ ಒಬ್ಬ ಅನುಪಮ ಸುಂದರಿ ಕನ್ಯೆ ಸರ್ವಶ್ರೇಷ್ಠ ಪತಿಯನ್ನು ನಾನು ವರಿಸಬೇಕು. ಅಂದರೆ ನನಗೆ ಪತಿಯಾಗಿ ಬರುವಂಥವನು ಸರ್ವಶ್ರೇಷ್ಠನಾಗಿರಬೇಕು ಅನ್ನುವಂತಹ ಒಂದು ಇಚ್ಛೆಯಿಂದ ಸ್ವಯಂವರದ ಒಂದು ಸಭೆಯಲ್ಲಿ ಅವಳು ಉಪಸ್ಥಿತಳಾಗ್ತಾಳೆ. ಅದೇ ವೇಳೆಗೆ ಸರಿಯಾಗಿ ದೈತ್ಯ ಕುಮಾರ ಅಂತಂದರೆ ರಾಕ್ಷಸರ ಕುಮಾರನಾದಂತಹ ವಿರೋಚನ ಇದ್ದಾನಲ್ಲ, ಅವನು ಅವಳನ್ನು ಪಡೀಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡು ಅಲ್ಲಿಗೆ ಬರ್ತಾನೆ. ಆಗ ಕೇಶಿನಿಯ ಅಲ್ಲಿ ದೈತ್ಯ ರಾಜನ ಜೊತೆ ಈ ರೀತಿ ಮಾತಾಡ್ತಾಳೆ. ಅಂದರೆ ಈಗ ಒಂದು ಸ್ವಯಂವರ ನಡೆಯುತ್ತೆ. ಆ ಸ್ವಯಂವರಕ್ಕೆ ದೈತ್ಯ ರಾಜ ವಿರೋಚನ ಅನ್ನೋನು ಅವನು ಅಲ್ಲಿಗೆ ಬರ್ತಾನೆ. ಅವನ ಜೊತೆ ಇವಳು ಮಾತಾಡ್ತಾಳೆ. ಏನು ಮಾತಾಡ್ತಾಳೆ? ಕೇಶಿನಿ ಹೇಳ್ತಾಳೆ, ವಿರೋಚನನೇ, ಬ್ರಾಹ್ಮಣರು ಶ್ರೇಷ್ಠರ ಅಥವಾ ದೈತ್ಯರು ಶ್ರೇಷ್ಠರ? ಬ್ರಾಹ್ಮಣರು ಶ್ರೇಷ್ಠರಾಗಿದ್ದೇ ಆದರೆ ನಾನು ಸುಧನ್ವನ ಜೊತೆ ಯಾಕೆ ಮದುವೆ ಆಗಬಾರ್ದು? ಈಗ ಸುಧನ್ವ ಅನ್ನೋನು ಒಬ್ಬ ಬ್ರಾಹ್ಮಣ, ವಿರೋಚನ ಅನ್ನೋನೊಬ್ಬ ದೈತ್ಯ. ಈಗ ಇವಳು ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದಾಳೆ. ದೈತ್ಯ ರಾಜ ಬಂದಾಗ ಇವಳು ಹೇಳ್ತಾಳೆ, ಬ್ರಾಹ್ಮಣರು ಶ್ರೇಷ್ಠರ ಅಥವಾ ದೈತ್ಯರ? ಬ್ರಾಹ್ಮಣರೇ ಶ್ರೇಷ್ಠರು ಅಂತಂದ್ಮೇಲೆ ನಾನು ಸುಧನ್ವನ್ ಮದುವೆ ಆಗ್ಬೋದಲ್ಲ, ಯಾಕೆ ಮದುವೆ ಆಗಬಾರ್ದು ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ವಿರೋಚನ ಹೇಳ್ತಾನೆ, ಕೇಶಿನಿಯೇ, ನಾವು ಪ್ರಜಾಪತಿಯ ಶ್ರೇಷ್ಠ ಸಂತಾನರಾಗಿದ್ದೀವಿ. ಅದಕ್ಕೋಸ್ಕರ ಎಲ್ಲರಿಗಿಂತ ಉತ್ತಮರು ನಾವೇ ಆಗಿದ್ದೀವಿ. ಈ ಇಡೀ ಜಗತ್ತೇ ನಮ್ಮದಾಗಿದೆ. ನಮ್ಮ ಮುಂದೆ ದೇವತೆಗಳು ಅಥವಾ ಬ್ರಾಹ್ಮಣರು ಯಾವ ಲೆಕ್ಕಕ್ಕೂ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ.
ಅದಕ್ಕೆ ಕೇಶಿನಿ ಹೇಳ್ತಾಳೆ, ವಿರೋಚನನೇ ಇದೇ ಸ್ಥಳದಲ್ಲಿ ನಾವಿಬ್ರು ಕಾಯೋಣ, ನಾಳೆ ಬೆಳಗ್ಗೆ ಸುಧನ್ವ ಅನ್ನೋನು ಇಲ್ಲಿಗೆ ಬರ್ತಾನೆ, ಆಗ ನಾನು ನಿಮ್ಮಿಬ್ಬರನ್ನೂ ಕೂಡ ಒಟ್ಟಿಗೆ ಉಪಸ್ಥಿತರಾಗಿರೋದನ್ನ ನೋಡ್ತೀನಿ, ಅಂದರೆ ಇಬ್ಬರು ಒಂದೇ ಕಡೆ ಇರೋದನ್ನ ನೋಡ್ತೀನಿ, ಆಗ ನಾನು ಮಾತಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ವಿರೋಚನ ಹೇಳ್ತಾನೆ, ಕಲ್ಯಾಣಿಯೇ ನೀನು ಹೇಳ್ದಾಗೆ ಮಾಡ್ತೀನಿ, ಬೆಳಗ್ಗೆ ನೀನು ನನ್ನನ್ನು ಮತ್ತು ಸುಧನ್ವನನ್ನು ಒಟ್ಟಿಗೆ ಉಪಸ್ಥಿತರಾಗಿರೋದನ್ನ ನೀನು ನೋಡ್ತೀಯ, ಅಂದರೆ ನಾನು ಬರ್ತೀನಿ ಅಂತ ಹೇಳ್ತಾನೆ. ವಿದುರರು ಹೇಳ್ತಾರೆ, ರಾಜನೇ ಇದಾದ ಮೇಲೆ ರಾತ್ರಿ ಕಳೆಯುತ್ತೆ ಮತ್ತು ಸೂರ್ಯಮಂಡಲದ ಉದಯವಾಗುತ್ತೆ, ಅಂದರೆ ಬೆಳಗ್ಗೆ ಆಯಿತು. ಆ ಸಮಯಕ್ಕೆ ಸರಿಯಾಗಿ ಸುಧನ್ವ ಏನು ಮಾಡ್ತಾನೆ, ವಿರೋಚನ ಮತ್ತು ಕೇಶಿನಿ ಇದ್ರಲ್ಲ ಆ ಜಾಗಕ್ಕೆ ಬರ್ತಾನೆ. ಭರತ ಶ್ರೇಷ್ಠನೇ, ಸುಧನ್ವ ಇದಾನಲ್ಲ ಅವನು ಪ್ರಹ್ಲಾದ ಕುಮಾರ, ಯಾರು ವಿರೋಚನ, ದೈತ್ಯರಲ್ಲಿ ಹುಟ್ಟಿರೋನು ಪ್ರಹ್ಲಾದ ಅಲ್ವಾ, ಅವನ ಮಗನೇ ವಿರೋಚನ. ಮತ್ತೆ ಕೇಶಿನಿಯ ಹತ್ರಕ್ಕೆ ಬರ್ತಾನೆ. ಬ್ರಾಹ್ಮಣ ಬಂದಿದ್ದನ್ನ ನೋಡಿ ಕೇಶಿನಿ ಎದ್ದು ನಿಂತ್ಕೊಳ್ತಾಳೆ, ಮತ್ತೆ ಅವಳು ಅವನಿಗೆ ಆಸನ ಪಾದ್ಯ ಮತ್ತು ಅರ್ಘ್ಯಗಳನ್ನು ನಿವೇದನೆ ಮಾಡ್ತಾಳೆ, ಅದನ್ನೆಲ್ಲ ಅವನಿಗೆ ಕೊಡ್ತಾಳೆ. ಬ್ರಾಹ್ಮಣರು ಅಂತಂದಿದ ತಕ್ಷಣ ಒಂದು ಗೌರವ ಇರುತ್ತಲ್ವ, ಅದಕ್ಕೋಸ್ಕರ ಅವಳು ಎದ್ದು ನಿಂತ್ಕೊಂಡು ಈ ರೀತಿ ಮಾಡ್ತಾಳೆ. ಸುಧನ್ವ ಹೇಳ್ತಾನೆ, ಪ್ರಹ್ಲಾದ ನಂದನನೇ, ಇಲ್ಲಿ ವಿರೋಚನನನ್ನು ಮಾತಾಡಿಸ್ತಾ ಇದ್ದಾನೆ, ನಾನು ನಿನ್ನ ಈ ಸುವರ್ಣಮಯವಾದಂತಹ ಸುಂದರ ಸಿಂಹಾಸನವನ್ನು ಕೇವಲ ಮುಟ್ಕೊಳ್ತೀನಿ, ನಿನ್ನ ಜೊತೆ ಇದ್ರ ಮೇಲೆ ಕೂತ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಹೀಗೆ ಮಾಡೋದ್ರಿಂದ ನಾವಿಬ್ಬರು ಕೂಡ ಒಂದೇ ಸಮಾನವಾಗಿಬಿಡ್ತೀವಿ. ಅಂದರೆ ಸಮಾಜದಲ್ಲಿ ಅವರವರಿಗೆ ಆದಂಥ ಕೆಲವೊಂದು ರೀತಿ ನೀತಿಗಳಿರುತ್ತೆ, ಆಮೇಲೆ ಮರ್ಯಾದೆಗಳಿರುತ್ತೆ, ಸ್ಥಾನಮಾನಗಳಿರುತ್ತಲ್ಲ, ಅದಕ್ಕೋಸ್ಕರ ಈ ಸಿಂಹಾಸನದ ಮೇಲೆ ನಾನು ಕೂತ್ಕೊಳ್ಳೋಕ್ಕಾಗಲ್ಲ, ನಾನು ಬರೀ ಮುಟ್ಕೊಳ್ತೀನಿ, ಇಲ್ಲ ಅಂದರೆ ನಾವಿಬ್ಬರು ಸಮ ಆಗ್ಬಿಡ್ತೀವಿ ಅಂತ ಹೇಳ್ತಾನೆ. ಆಗ ವಿರೋಚನ ಹೇಳ್ತಾನೆ, ಸುಧನ್ವನೇ ನಿನಗಾದರೂ ಚಾಪೆ ಅಥವಾ ಕುಶದ ಆಸನನೇ ಉಚಿತವಾಗಿದೆ, ಅಂದರೆ ನೀನು ಈ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದಕ್ಕೆ ಯೋಗ್ಯತೆ ಇರೋನಲ್ಲ, ನೀನು ಕೂತ್ಕೊಳ್ಳೋದು ಚಾಪೆ ಮೇಲೆ, ಇಲ್ಲ ಅಂತಂದರೆ ಹುಲ್ಲಿನ ಆಸನ ಇರುತ್ತಲ್ಲ ಅದ್ರ ಮೇಲೆ, ನೀನು ನನ್ನ ಜೊತೆ ಸರಿಸಮಾನವಾದ ಆಸನದ ಮೇಲೆ ಕೂತ್ಕೊಳ್ಳೋದಕ್ಕೆ ಯೋಗ್ಯನೇ ಅಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನೋಡಿ, ಇಲ್ಲಿ ಸುಧನ್ವ ಹೇಳ್ತಾ ಇರೋ ರೀತಿನೇ ಬೇರೆ, ಆದರೆ ಇಲ್ಲಿ ವಿರೋಚನ ತಿಳ್ಕೊಳ್ತಾ ಇರೋದೇನು, ಅವನು ತಿಳ್ಕೊಳ್ತಾ ಇರೋದೇ ಬೇರೆ. ಅವನು ಯಾವ ರೀತಿ ನೋಡ್ತಾ ಇದ್ದಾನೆ, ಸಿಂಹಾಸನದ ಮೇಲೆ ಅವನು ಕೂತ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ, ಅವನು ಬರೀ ಚಾಪೆ ಹುಲ್ಲು ಇದ್ರ ಮೇಲೆ ಕೂತ್ಕೊಳ್ಳೋದಕ್ಕೆ ಯೋಗ್ಯತೆ ಇರೋನು ಅಂತ. ಆದರೆ ಸುಧನ್ವ ಯಾವ ರೀತಿ ಹೇಳ್ತಾ ಇದ್ದಾನೆ, ನಾನು ಬ್ರಾಹ್ಮಣ, ನಾನು ದೈತ್ಯರ ಸಮಾನ ಕೂತ್ಕೊಳ್ಬಾರ್ದು, ನನ್ನ ಸ್ಥಾನ ಸ್ವಲ್ಪ ಎತ್ತರದಲ್ಲಿರುವಂಥದ್ದು, ಸೊ ಅದಕ್ಕೆ ನಿನ್ನ ಸರಿ ಸಮಾನವಾಗಿ ನಾನು ಈ ಸಿಂಹಾಸನದಲ್ಲಿ ಕೂತ್ಕೊಳ್ಳಲ್ಲ ಅಂತಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಇವರಿಬ್ಬರ ನಡುವೆ ಏನು ಮಾತುಕತೆ ಆಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.